ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ 2026 ಏನಿದೆ ಈ ಒಂದು ವರ್ಷ ನೇಮಕ ವರ್ಷ ಆಗಿ ಮಾರ್ಪಡುವಂಥ ಒಂದು ಸಾಧ್ಯತೆ ಇದೆ ಅಂತಕ್ಕಂಥದ್ದು ತಮಗೆಲ್ಲರಿಗೂ ಈಗಾಗಲೇ ಗೊತ್ತಾಗಿರ್ತಕ್ಕಂಥ ವಿಚಾರ. ಯಾಕಂದರೆ 56,432 ಹುದ್ದೆಗಳನ್ನು ಅಂದರೆ ಒಂದು ಬೃಹತ್ ನೇಮಕಾತಿಗಳನ್ನು ಮಾಡ್ಕೊಳ್ತೀವಿ ಅಂತ ಸರ್ಕಾರ ಇದೀಗ ಒಂದು ಗುಡ್ ನ್ಯೂಸನ್ನು ಕೊಟ್ಟಿರ್ತಕ್ಕಂಥದ್ದು. ಯಾಕೆ ಅಂತಂದರೆ ಇಷ್ಟು ದಿನ ಒಳ ಮೀಸಲಾತಿ ಒಂದು ಬಿಕ್ಕಟ್ಟಿತ್ತು, ಅದು ಈಗ ಇತ್ಯರ್ಥ ಆದಂಥ ಒಂದು ಹಿನ್ನೆಲೆಯಲ್ಲಿ ನೇಮಕಾತಿ ಪರ್ವ ಆರಂಭ ಆಗಿದೆ. ಅಂದರೆ ಬಹುಶಃ ನಿನ್ನೆ ಅನಿಸುತ್ತೆ ಮಾನ್ಯ ಗೃಹ ಸಚಿವರಾದಂಥ ಪರಮೇಶ್ವರ್ ಸರ್ ಒಟ್ಟು ಒಂದು 8,000 ಪೊಲೀಸ್ ಹುದ್ದೆಗಳ ನೇಮಕಾತಿಯನ್ನು ಈ ಒಂದು 8-10 ದಿನದ ಒಳಗಾಗಿ ನಾವು ನೋಟಿಫಿಕೇಷನ್ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ. ಆ ಕಾರಣಕ್ಕೋಸ್ಕರ ಸ್ನೇಹಿತರೆ, ಒಂದು ಬೃಹತ್ ನೇಮಕಾತಿಯಿಂದ ಯಾವುದೇ ಕಾರಣಕ್ಕೂ ಹೊರಗುಳಿಬೇಡಿ. ಆದಷ್ಟು ನಿಮ್ಮ ಬೇರೆ ಬೇರೆ ಕೆಲಸಗಳನ್ನು ಬದಿಗೊತ್ತಿ ನೀವೇನು ಕಾಂಪಿಟೇಟಿವ್ಗೋಸ್ಕರ 1-2-3 ವರ್ಷ ಶ್ರಮ ಪಟ್ಟಿದ್ರಿ, ಆ ಶ್ರಮವನ್ನು ವ್ಯರ್ಥ ಆಗದೆ ಇರುವಂತೆ ನೋಡ್ಕೊಳ್ಳಿ. ಅಂತಂದರೆ ಈಗ ಇರ್ತಕ್ಕಂಥ ಕೆಲಸವನ್ನು ಬಿಟ್ಟು ಮೊದಲು ನೀವು ಈಗ ಏನು ಮಾಡಿರಿ ಅಂತಂದರೆ ನಿಮ್ಮ ಅಧ್ಯಯನದ ಕಡೆ ಗಮನವನ್ನು ಕೊಡ್ರಿ. ಯಾಕಂದರೆ ಇಷ್ಟೊಂದು ಬೃಹತ್ ಪ್ರಮಾಣದ ಹುದ್ದೆ ಈಗೇನು ನೇಮಕಾತಿ ಆಗ್ತಾ ಇದೆ, ಇಷ್ಟು ನೇಮಕಾತಿಯಿಂದ ನೀವೇನಾದರೂ ವಂಚಿತರಾದ್ರಿ ಅಂತಂದರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಇಂಥ ಅವಕಾಶಗಳನ್ನು ಮಿಸ್ ಮಾಡ್ಕೊಂಡ್ಮೇಲೆ ಮುಂದೆ ಈ ರೀತಿಯ ಅವಕಾಶಗಳು ಸಿಗ್ತವೆ ಅಂತ ಹೇಳೋದಕ್ಕಾಗಲ್ಲ. ಒಂದು ವೇಳೆ ಅವಕಾಶಗಳು ಸಿಕ್ಕರೂ ಕೂಡ ಅಷ್ಟೊತ್ತಿಗಾಗಲೇ ನಿಮ್ಮ ಒಂದು ಪೇಷನ್ಸ್ ಕಳೆದೋಗಿರುತ್ತೆ. ಯಾಕಂದರೆ ಈಗಿರ್ತಕ್ಕಂಥ ಒಂದು ವಿಚಾರವನ್ನು ನೋಡಿದರೆ ಬಹುತೇಕ ಇಲ್ಲಿ 8,000 ಪೊಲೀಸ್ ಹುದ್ದೆಗಳು ಮತ್ತು ಹೆಚ್ಚು ಕಡಿಮೆ ಒಂದು 10,000-15,000 ಶಿಕ್ಷಕರ ಹುದ್ದೆಗಳು ಬೃಹತ್ ನೇಮಕಾತಿ ಆಗುತ್ತೆ. ಅದರ ಜೊತೆಗೆ ಬೇರೆ ಬೇರೆ ಇಲಾಖೆಗಳ ಒಂದು ನೋಟಿಫಿಕೇಷನ್ ಕೂಡ ಆಗುತ್ತೆ. ಇಲ್ಲಿ HK ಭಾಗದ ಅಭ್ಯರ್ಥಿಗಳಿಗೆ ಇನ್ನೊಂದು ವಿಚಾರ ಏನಂತಂದರೆ ನೋಡಿ, ಕಲ್ಯಾಣ ಕರ್ನಾಟಕ ಪ್ರದೇಶ ಏನಿದೆ ಅಲ್ಲಿ 32,132 ಹುದ್ದೆಗಳಿಗೆ ನೋಟಿಫಿಕೇಷನ್ ಮಾಡಲಾಗುತ್ತೆ. ನೆನಪಿರಲಿ ಸ್ನೇಹಿತರೆ, 56,432 ಹುದ್ದೆಗಳನ್ನು ನೇಮಕಾತಿ ಮಾಡೋದು ನಿಜನಾ ಅಂದರೆ ಖಂಡಿತವಾಗ್ಲೂ ನಿಜ. ಯಾಕೆಂದರೆ ಈಗಾಗಲೇ ಆರ್ಥಿಕ ಇಲಾಖೆ ಈ ಎಲ್ಲ ಹುದ್ದೆಗಳಿಗೆ ಅಂದರೆ ನಾವು ವೇತನವನ್ನು ಭರಿಸೋದಕ್ಕೆ ಸಾಧ್ಯ ಇದೆ ಅಂತೇಳಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅಂದರೆ 56,432 ಹುದ್ದೆಗಳ ಒಂದು ಬೃಹತ್ ನೇಮಕಾತಿಗೆ ಇದೀಗ ಆರ್ಥಿಕ ಇಲಾಖೆ ಕೂಡ ಒಪ್ಪಿಗೆಯನ್ನು ಸೂಚಿಸಿದೆ. ಆ ಕಾರಣಕ್ಕೋಸ್ಕರ ಈ ಒಂದು ನೇಮಕಾತಿಯನ್ನು ಅತಿ ಶೀಘ್ರದಲ್ಲಿ ನೇಮಕಾತಿಯನ್ನು ಮಾಡಿಕೊಡ್ರಿ ಅಂತೇಳಿ ಸರ್ಕಾರ ಕೂಡ ಈಗ ಒಂದು ಪ್ರಕ್ರಿಯೆಗೆ ಚಾಲನೆಯನ್ನು ನೀಡಿರ್ತಕ್ಕಂಥದ್ದು ತಮಗೆ ಗೊತ್ತಿರತಕ್ಕಂಥ ವಿಚಾರ. ಅದಕ್ಕೋಸ್ಕರ ಬಹುತೇಕ ನೋಡಿ, ಅಂದರೆ ಕಾಂಪಿಟೇಟಿವ್ ಫೀಲ್ಡ್ನಲ್ಲಿ ಬೇರೆ ಬೇರೆ ಓದಿದ್ರೂ ಕೂಡ ಹೆಚ್ಚಿನ ಅಭ್ಯರ್ಥಿಗಳು ಇರ್ತಕ್ಕಂಥದ್ದು ಶಿಕ್ಷಕರ ನೇಮಕಾತಿಗೆ ಮತ್ತು ಪೊಲೀಸ್ ನೇಮಕಾತಿಗೆ. ಅಂದರೆ PC ಮತ್ತು PSI, ಇಲ್ಲಿ ಏನೈತಿ PST GPSTR ಮತ್ತು HSTR ಓದ್ತಕ್ಕಂಥ ಅಭ್ಯರ್ಥಿಗಳು ಜಾಸ್ತಿ ಇದ್ರಿ. ಮತ್ತು PU ಕಾಲೇಜು ಅಸಿಸ್ಟೆಂಟ್ ಪ್ರೊಫೆಸರ್ನಂತಹ ಉನ್ನತ ಹುದ್ದೆಗಳಿಗೂ ಕೂಡ ಆಸ್ಪಿರೆಂಟ್ಸ್ ಇದ್ರಿ. ಯಾರೆಲ್ಲ ಫಿಸಿಕಲ್ ಆಗೋದಿಲ್ವೋ, ಅಂದರೆ ಹೈಟ್ ಆಗಿರ್ಬೋದು, ವೇಟ್ ಆಗಿರ್ಬೋದು, ಅಂದರೆ ಬೇರೆ ಬೇರೆ ಕಾರಣಕ್ಕೆ ಏನು ಫಿಸಿಕಲ್ ಆಗಲ್ವೋ ಅಂಥವರು ಶಿಕ್ಷಕರ ನೇಮಕಾತಿಗೆ ಭಾಗವಹಿಸೋದಕ್ಕೆ ಅವಕಾಶವನ್ನು ನಿಮ್ಗೆ ಸಿಗುತ್ತೆ. ಆದರೆ ಅಂಥವ್ರು ಕೂಡ ಕೆಲವ್ರು ಏನು ಮಾಡಿರ್ತಾರೆ ಅಂದರೆ MA B.Ed ಮುಗಿಸ್ಕೊಂಡಿರಲ್ಲ. ಈಗ MA B.Ed ಆಗಿಲ್ಲ, ಫಿಸಿಕಲ್ ಆಗಲ್ಲ ಅಂದ್ರೆ ಅಂಥವ್ರು ಏನು ಮಾಡ್ತೀರಿ ಅಂತಂದರೆ SD, FD ಮತ್ತು ಗ್ರಾಮ ಲೆಕ್ಕಾಧಿಕಾರಿ ಮತ್ತು ಈ ರೀತಿಯಾದಂಥ ಬೇರೆ ಬೇರೆ ಹುದ್ದೆಗಳಿಗೆ ಎಕ್ಸಾಮನ್ನು ಬರಿತೀರಿ. ನಿಮಗೂ ಕೂಡ ಇಲ್ಲಿ ಅವಕಾಶಗಳು ಇದ್ದಾವೆ. ಯಾಕೆಂದರೆ ಇಲ್ಲಿರ್ತಕ್ಕಂಥ ಹುದ್ದೆಗಳ ಸಂಖ್ಯೆ 56,000. ಆ ಕಾರಣಕ್ಕೋಸ್ಕರ ಎಲ್ಲ ಇಲಾಖೆಗಳಲ್ಲಿ ಎಲ್ಲ ರೀತಿಯ ಹುದ್ದೆಗಳನ್ನು ಇಲ್ಲಿ ಭರ್ತಿ ಮಾಡ್ಕೊಳ್ತಾರೆ. ಬರೀ ಕೇವಲ ಪೊಲೀಸ್ ಶಿಕ್ಷಕರ ಹುದ್ದೆಗಳು ಅಷ್ಟೇ ಅಲ್ಲ, ಅವುಗಳು ಸೇರಿದ್ದಾವೆ, ಅಂದರೆ ದೊಡ್ಡ ಸಂಖ್ಯೆಯಲ್ಲಿದ್ದಾವೆ. ಅದನ್ನು ಹೊರತುಪಡಿಸಿ ಉಳಿದಂಥ ಇಲಾಖೆಗಳಲ್ಲೂ ಕೂಡ ನೇಮಕಾತಿ ನಡೆಯುತ್ತೆ. ಆ ಕಾರಣಕ್ಕೋಸ್ಕರ ಇಲ್ಲಿ ಇರತಕ್ಕಂಥ ಒಂದು ನೋಡಿ, ಈ ಒಂದು 56,432 ಹುದ್ದೆಗಳಲ್ಲಿ 32,132 ಹುದ್ದೆಗಳು HK ಭಾಗಕ್ಕೆ ಮೀಸಲಾಗಿದ್ದಾವೆ. ಆ ಕಾರಣಕ್ಕೋಸ್ಕರ ಅಲ್ಲಿ ಸ್ಥಳೀಯ ಮೀಸಲಾತಿ ವ್ಯಾಪ್ತಿಗೆ ಬರ್ತವೆ. ಅಲ್ಲಿ 20% ಹುದ್ದೆಗಳು ನಾನ್ HK ಭಾಗಕ್ಕೆ ಅಂದರೆ ಸೇರಿದಂಥ ಅಭ್ಯರ್ಥಿಗಳು ಬರಿಬೋದು. ಆದರೆ 20% ಪೂರ್ತಿನೂ ನಾನ್ HKದವ್ರಿಗೆ ಅಲ್ಲ, ಅದು ಸ್ಪಷ್ಟ ಇರಲಿ, ನೆನ್ಪಿಟ್ಕೊಳ್ಳಿ. ನಾನು ಹೇಳಿರ್ತಕ್ಕಂಥದ್ದು ಏನಾದರೂ ಗೊಂದಲ ಆಯಿತಾ ಅದ್ರ ಬಗ್ಗೆ ನಾನು ಹೇಳ್ತೀನಿ ನೋಡಿ. ಈಗ 32,000 ಬೃಹತ್ ನೇಮಕಾತಿ HK ಭಾಗಕ್ಕಾದರೆ ನಾವು ಅಲ್ಲಿ ಬರಿಬೋದಾ ನಾನ್ HKದವರು ಅಂತ ಕೆಲವರು ಕೇಳ್ಬೋದು. ಸ್ನೇಹಿತರೆ, ಖಂಡಿತವಾಗಲೂ ಸಾಧ್ಯ ಇದೆ. ನೋಡಿ, ಉದಾಹರಣೆಗೆ ಒಂದು 100 ಹುದ್ದೆಗಳಿಗೆ ಈಗ ನೇಮಕಾತಿ ನಡೀತಾವೆ ಅಂತಂದರೆ 80 ಹುದ್ದೆಗಳು HK ಭಾಗಕ್ಕೆ ಮೀಸಲಿರ್ತವೆ, 20 ಹುದ್ದೆಗಳು ನಾನ್ HKಗೆ ಅಂತ ನಿಮ್ಗೆ ಗೊತ್ತಿದೆ. ಇದು ನಾನ್ HKದವ್ರನ್ನೇ ತುಂಬಬೇಕಂತೇನಿಲ್ಲ, ನೆನಪಿರಲಿ. ಯಾಕಂದರೆ ಇದು ಜನರಲ್ ಲೆಕ್ಕಕ್ಕೆ ಬರ್ತಾ. ಈಗ ಒಂದು ನೇಮಕಾತಿ ನಡೆದಾಗ ಅಲ್ಲಿ ಹೆಂಗೆ ಜನರಲ್ಲು SC ST ಕ್ಯಾಟಗರಿ 1 2A 2B ಅಂತ ಮೀಸಲಾತಿ ಇರುತ್ತೋ, ಆ ರೀತಿಯಾಗಿ 80% ಅಂತಕ್ಕಂಥದ್ದು HK ಮೀಸಲಾತಿ ಆದರೆ 20% ಅನ್ನೋಂಥದ್ದು ಇದು ಜನರಲ್ ರೀತಿ ಬರುತ್ತೆ. ಅಂದರೆ HK ಅಭ್ಯರ್ಥಿಗಳು ಕೂಡ ಇಲ್ಲಿ ಭಾಗವಹಿಸ್ಬೋದು. HKದವರು ಈ 20%ನಲ್ಲಿ ಬರೀ ಎಕ್ಸಾಮನ್ನು ಬರೀತಾರೆ, ನಾನ್ HKದವರು ಕೂಡ ಬರೀತಾರೆ. ಈ ಒಂದು ಪರಿಕಲ್ಪನೆ ನಿಮಗೆ ಗೊತ್ತಿರಲಿ.
ನೋಡಿ ಉಳಿದವು ಏನಿದೆ ಅಂದರೆ 32,000 ಹೊರತುಪಡಿಸಿ 56,000ದಲ್ಲಿ 32,000 ಹೆಚ್ಚಿಗೆ ಭಾಗಕ್ಕೆ ಆದರೆ ಉಳಿದಂಥವು ಏನಿದೆ ರಾಜ್ಯ ಮಟ್ಟದ ಸಾಮಾನ್ಯ ಹುದ್ದೆಗಳು ಆಗಿರ್ತಕ್ಕಂಥದ್ದು. ಇಲ್ಲಿ ನೋಡಿ ಹೈದರಾಬಾದ್ ಕರ್ನಾಟಕ ಹುದ್ದೆಗಳ ಭರ್ತಿಗೆ ಹಣಕಾಸು ಇಲಾಖೆಯಿಂದ ಪುನಃ ಅನುಮತಿ ಪಡೆಯಬೇಕಾಗಿಲ್ಲ, ಪರಿಭಾವಿತ ಎಂದೇ ಪರಿಗಣನೆಯಾಗುತ್ತದೆ. ಇಲ್ಲಿ ಏನಿದೆ ಹೆಚ್ಚಿಗೆ ಭಾಗಕ್ಕೆ ಸಂಬಂಧಪಟ್ಟಂತೆ ಅವರು ಅಲ್ಲಿ 32,000 ಹುದ್ದೆಗಳು ಏನಿದ್ದಾವೆ ಆ ಹುದ್ದೆಗಳಿಗೆ ಹಣಕಾಸು ಇಲಾಖೆ ಪರ್ಮಿಷನ್ ಏನು ಪಡ್ಕೊಳ್ಳೋಂಥ ಅಂದರೆ ಅನುಮತಿಯನ್ನು ಪಡೆಯಬೇಕಾಗಿಲ್ಲ ಅಂತೇಳಿ ಇರ್ತಕ್ಕಂಥ ಮಾಹಿತಿ. ಇಲ್ಲಿ ಏನಾಗಿದೆ ಅಂತಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಹಾಗೂ ಕರ್ನಾಟಕ ಲೋಕಸೇವಾ ಆಯೋಗಗಳಿಗೆ ಇಲಾಖೆಗಳು ಏನು ಮಾಡ್ತವೆ ನೇಮಕಾತಿ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದು ಬಳಿಕ ಸಾಮಾನ್ಯ ಹುದ್ದೆಗಳಿಗೆ ಒಂದೇ ಬಾರಿಗೆ ಪ್ರವೇಶ ಪರೀಕ್ಷೆ ನಡೆಯುವಂಥ ಸಾಧ್ಯತೆ ಇರತಕ್ಕಂಥದ್ದು. ಸೊ ಒಂದೇ ಸೇಮ್ ಇರ್ತಕ್ಕಂಥ ಹುದ್ದೆಗಳಿಗೆ ಬಹುಶಃ ಒಂದೇ ಎಕ್ಸಾಮನ್ನು ನಡೆಸ್ಬೋದು ಅನ್ನೋಂಥದ್ದು. ಅದೇನಾಗಿದೆ ಅಂತಂದರೆ ಈ ಒಂದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಮತ್ತು KPSCಗೆ ಬಿಟ್ಟಂಥ ನಿರ್ಧಾರ. ಅಂದರೆ ಅಲ್ಲಿ ಏನಾದರೂ ಇದು ಹುದ್ದೆಗಳ ಕೆಡರ್ ಚೇಂಜ್ ಆದರೆ ಅದು ಬೇರೆ ಬೇರೆ ಎಕ್ಸಾಮ್ ಆಗುತ್ತೆ. ಯಾಕಂದರೆ ಒಂದು ಪೇ ಸ್ಕೇಲ್ ಆಗಿರ್ಬೋದು, ಅಂದರೆ ಪೇಮೆಂಟ್ ಆಗಿರ್ಬೋದು, ಮತ್ತು ಕೆಡರ್ ಆಗಿರ್ಬೋದು, ಬೇರೆ ಬೇರೆ ಇತ್ತಂದರೆ ಒಂದೇ ಎಕ್ಸಾಮ್ ಮಾಡೋದು ಕಷ್ಟ. ಯಾಕಂದರೆ ಅದಕ್ಕೆ ಬೇರೆ ಇರುತ್ತೆ, ಮತ್ತು ಇನ್ನೊಂದು ಎಕ್ಸಾಮ್ಗೆ ಅಂದರೆ ಬೇರೆ ಬೇರೆಯಾಗಿ ಮಾಡ್ತಾರೆ. ಅಂದರೆ ಹುದ್ದೆಗಳು ಬೇರೆ ಬೇರೆ ಇದ್ದಲ್ಲಿ, ಅಂದರೆ ಕೆಡರು ಮತ್ತು ಸ್ಕೇಲ್ ಏನಾದರೂ ಬೇರೆ ಬೇರೆ ಇತ್ತಂದರೆ ಬೇರೆಯಾಗಿ ಎಕ್ಸಾಮ್ ನಡೀತವೆ. ಒಂದೇ ಸ್ಕೇಲು ಒಂದೇ ಕೆಡರು ಒಂದೇ ಲೆವೆಲ್ ಆಗಿತ್ತು ಅಂತಂದರೆ ಅದನ್ನೇನು ಮಾಡ್ತಾರೆ ಅಂದರೆ ಬಹುತೇಕ ಒಂದೇ ಎಕ್ಸಾಮನ್ನು ನಡೆಸ್ತಕ್ಕಂಥ ಚಾನ್ಸಸ್ ಇದೆ. ಬೇರೆ ಬೇರೆ ಇಲಾಖೆಗಳ ಹುದ್ದೆಗಳು KAಗೆ ಅಥವಾ KPSCಗೆ ಈಗ ಆಲ್ರೆಡಿ ಸಾಕಷ್ಟು ಪ್ರಸ್ತಾವನೆ ಹೋಗಿದ್ದಾವೆ. ಬಹುಶಃ KPSC ವತಿಯಿಂದ ನಡೆಯುವಂಥ SDFD ಹುದ್ದೆಗಳಿಗೆ ಏನು ಹುದ್ದೆಗಳಿದ್ದಾವೆ ಬಹುತೇಕ ನನಗನ್ಸಿದ ಮಟ್ಟಿಗೆ 1,000ಕ್ಕಿಂತ ಹೆಚ್ಚು ಹುದ್ದೆಗಳು SDA FDA ಸಿಗ್ತವೆ. ಅಂದರೆ SDAನೂ ಸೇರಿ FDAನೂ ಸೇರಿ 1,000 ಅಲ್ಲ, SDA ಹೆಚ್ಚು ಕಡಿಮೆ 1,000, FDAನೂ ಕೂಡ 1,000, ಈ ರೀತಿಯಾಗಿ ಒಂದು 2,000 to 2,500 ಹುದ್ದೆಗಳು SDA FDA ಸೇರ್ಕೊಂಡಿರ್ತಾವೆ ಅಂತ ನನ್ನ ಒಂದು ಅಭಿಪ್ರಾಯ. ಸೊ ಒಂದು ಉತ್ತಮವಾದಂಥ ಅವಕಾಶ ನಿಮಗೆಲ್ರಿಗೂ ದೊರಕಿದೆ. ಈ ಅವಕಾಶವನ್ನು ಸದುಪಯೋಗಪಡಿಸ್ಕೊಳ್ರಿ. ಮತ್ತು ನೀವು ಯಾವುದಕ್ಕೆಲ್ಲ ಪ್ರಿಪೇರ್ ಆಗ್ತಿದ್ರಿ ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿರಿ. PC ಇದ್ದವರು PC PSCಗೆ ಓದಿ. ಅಂದರೆ ಇಲ್ಲಿ SDFD ಅಥವಾ KA ನಡೆಸುವಂಥ ಎಕ್ಸಾಮ್ಗಳು ಸ್ವಲ್ಪ ಸಿಲೆಬಸ್ ಚೇಂಜ್ ಆಗುತ್ತೆ. ಯಾಕಂದರೆ ಇಲ್ಲೆಲ್ಲ ಭೂ ಸುಧಾರಣೆ ಆಗಿರ್ಬೋದು, ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಆರ್ಥಿಕ ವಿಚಾರಗಳಾಗಿರ್ಬೋದು, ಎಕ್ಸ್ಟ್ರಾ ಸಿಲೆಬಸ್ ಆ್ಯಡ್ ಆಗುತ್ತೆ. ಹಾಗಾಗಿ ಗೊಂದಲ ಮಾಡ್ಕೊಂಡು ಸುಮ್ಮನೆ ಇರ್ತಕ್ಕಂಥ ಅವಕಾಶನ ಮಿಸ್ ಮಾಡ್ಕೊಬೇಡ್ರಿ. PC PSI ಏನು ಓದ್ತಾ ಇದ್ರಿ PC PSI ಓದಿ. ಟೀಚರ್ಸ್ಗೂ ಏನು ಓದ್ತಾ ಇದ್ರಿ ನೀವು ಟೀಚರ್ಸ್ ಸಿಲೆಬಸ್ ಏನಿದೆ ನಿಮ್ಮದನ್ನೇ ಓದ್ಕೊಳ್ರಿ. ಆದರೆ ಅಪ್ಲಿಕೇಶನ್ ಏನು ಬೇರೆ ಇಲಾಖೆಗಳಿಗೆ ಹಾಕ್ಬೇಡ್ರಿ ಅಂತ ನಾನು ಹೇಳಕತ್ತಿಲ್ಲ, ಹಾಕ್ರಿ. ಆದರೆ ನೀವು ಯಾವುದಕ್ಕೋಸ್ಕರ ಓದ್ತಾ ಇದ್ರಿ ಅಥವಾ ಯಾವುದರಲ್ಲಿ ನಿಮಗೆ ಹಿಡಿತ ಜಾಸ್ತಿ ಇದೆ ಅದನ್ನು ಈಗ ಪಡ್ಕೊಂಬಿಡಿ. ಒಂದು ಅವಕಾಶನ ಫಸ್ಟ್, ಆ ನಂತರ ಬೇಕಾದರೆ ನೀವು ಒಂದು ಸಾರಿ ಜಾಯ್ನ್ ಆದಮೇಲೆ ನಿಮ್ಮ ಕನಸಿನ ಹುದ್ದೆ ಅಥವಾ ಇನ್ನೂ ಉನ್ನತ ಹುದ್ದೆಗೆ ಬೇಕಾದರೆ ಪ್ರಯತ್ನ ಮಾಡ್ಬೋದು. ಅದನ್ನು ಬಿಟ್ಟು ಮತ್ತು ಸಿಲೆಬಸ್ ಬೇರೆ ಇರತಕ್ಕಂಥ ಹಲವಾರು ಹುದ್ದೆಗಳಿಗೆ ಈಗ ಅರ್ಜಿ ಸಲ್ಲಿಸಿಬಿಡ್ತೀರಿ. ಅಂದರೆ ಡಿಗ್ರಿ ಮೇಲೆ ಇದ್ದಿದ್ದಕ್ಕೂ ಹಾಕ್ತೀರಿ, PUCಗೆ ಇದ್ದಿದ್ದಕ್ಕೂ ಹಾಕ್ತೀರಿ, SLC ಮೇಲೆ ಇದ್ದಂಥ ಜಾಬ್ಗೂ ಅಪ್ಲಿಕೇಶನ್ ಹಾಕ್ತೀರಿ. ಹಿಂಗೆ ನೀವು ಬೇರೆ ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಸಲ್ಲಿಸಿ ಅದನ್ನೊಂದು 15 ದಿನ ಓದೋದು ಇದನ್ನೊಂದು 15 ದಿನ ಓದೋದು ಮಾಡಿ ಯಾವುದನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮ್ಮ ಕನಸಿನ ಹುದ್ದೆ ಏನಿದೆ ಅದಕ್ಕೋಸ್ಕರ ಶ್ರಮಪಡಿ. ಈಗ ಆಲ್ರೆಡಿ ನೀವು 2 ವರ್ಷ 3 ವರ್ಷ ಶ್ರಮ ಪಟ್ಟಿದ್ರಿ, ಇನ್ನು ಮುಂದೇನೋ ಅವಕಾಶವನ್ನು ಮಿಸ್ ಮಾಡ್ಕೊಬೇಡ್ರಿ. ಇರ್ತಕ್ಕಂಥ ಚಾನ್ಸ್ನ ನೀವು ಸದುಪಯೋಗ ಪಡಿಸ್ಕೊಳ್ತೀರಿ ಅನ್ನುವಂಥ ಒಂದು ಭರವಸೆಯೊಂದಿಗೆ ಒಂದಷ್ಟು ಸಲಹೆ ನೀಡಬೇಕನ್ನಿಸ್ತು. ಆ ಕಾರಣಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡಿರ್ತಕ್ಕಂಥದ್ದು. ನಿಮಗೇನಾದರೂ ಯಾವುದಾದ್ರೂ ವಿಷಯದ ಬಗ್ಗೆ ನಿಮಗೆ ಡೌಟ್ ಇದ್ದರೆ ಬೇಕಾದರೆ ಪ್ರಶ್ನೆಯನ್ನು ಕೇಳಿ ಕಮೆಂಟ್ನಲ್ಲಿ ನಾನು ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.